ಜಾತಿಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಪರ ವಿರೋಧದ ಮಾತುಗಳ ನಡುವೆ ಏಪ್ರಿಲ್ 17ರಂದು ವಿಶೇಷ ಸಚಿವ ಸಂಪುಟ ಸಭೆ ಹಿನ್ನೆಲೆಯಲ್ಲಿ ಜಾತಿಗಣತಿ ವರದಿ ಬಗ್ಗೆ ಚರ್ಚೆಯಾಗುವ ಕಾರಣಕ್ಕಾಗಿ ನಾಳೆ ಒಕ್ಕಲಿಗ ಸಮುದಾಯ ಶಾಸಕರ ಸಭೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಾರೆ. ಒಕ್ಕಲಿಗ ಶಾಸಕರ ಸಭೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಾರೆ. ಡಿಸಿಎಂ ಅವರ ಸರ್ಕಾರಿ ನಿವಾಸದಲ್ಲಿ ಸಭೆ ನಡೆಯಲಿದೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಒಕ್ಕಲಿಗ ಶಾಸಕರ ಅಭಿಪ್ರಾಯಗಳೇನಿದೆ ಅದನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಗ್ರಹಣೆ ಮಾಡಲಿದ್ದಾರೆ. ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ನಂತರ ತಮ್ಮ ನಿಲುವೇನಿದೆ ಅದನ್ನು ಕೂಡ ಅವರು ಪ್ರಕಟ ಮಾಡಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಸಂಪುಟ ಸಭೆಯಲ್ಲಿ ತಮ್ಮ ನಿಲುವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಕಟ ಮಾಡಲಿದ್ದಾರೆ. ಅಂದರೆ ಮತ್ತೊಂದು ಸಂಪುಟ ಸಭೆಯಲ್ಲಿ ಮತ್ತೆ ಈ ವಿಚಾರ ಚರ್ಚೆಗೆ ಬರುತ್ತೆ. ಜಾತಿ ಜನಗಣತಿ ವಿಚಾರ ವರದಿಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಜನಗಣತಿಗೆ ಸಂಬಂಧಪಟ್ಟಂತೆ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಏನು, ಸಮುದಾಯದ ನಿಲುವೇನು ಅದನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಕಟ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಈವರೆಗೆ ಒಕ್ಕಲಿಗ ಸಮುದಾಯ ಈಗಾಗಲೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರಹಾಕ್ತಾ ಇತ್ತು. ಯಾವುದೇ ಕಾರಣಕ್ಕೂ ವರದಿಯನ್ನು ಮಂಡನೆ ಮಾಡಬಾರ್ದು, ವೈಜ್ಞಾನಿಕವಾಗಿ ವರದಿ ರಚನೆ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇತ್ತು. ಮತ್ತೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಮ್ಮ ಹೈಕಮಾಂಡ್ ನಾಯಕರು ಏನು ನಿರ್ಧಾರ ಮಾಡ್ತಾರೆ ಅದೇ ಫೈನಲ್ಲು, ನಾವು ಸಾಮಾಜಿಕ ನ್ಯಾಯದ ಪರವಾಗಿದ್ದೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಆದರೆ ಸಮುದಾಯ ಏನು ಯೋಚನೆ ಮಾಡ್ತಾ ಇದೆ, ಸಮುದಾಯದ ಆ ಒಂದು ಹಿನ್ನಡೆ ಆಗೋದ್ರಿಂದಾಗಿ ಅಂದರೆ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗುವ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸಭೆ ಏನಾದರೂ ಹಮ್ಮಿಕೊಳ್ತಾ ಇದ್ದಾರಾ, ಈ ಪ್ರಶ್ನೆ ಸಹಜವಾಗಿ ಈಗ ಕಾಡುತ್ತೆ. ಹೀಗಾಗಿ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಸರ್ಕಾರಿ ನಿವಾಸದಲ್ಲಿ ಒಂದು ಸಭೆ ಹಮ್ಮಿಕೊಂಡಿದ್ದಾರೆ. ಒಕ್ಕಲಿಗ ಶಾಸಕರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಶಾಸಕರು ಅವರ ಅಭಿಪ್ರಾಯ ಏನು, ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೇ ವಿಚಾರವನ್ನು ಮುಂದೆ ನಡೆಯುವಂತಹ ಸಂಪುಟ ಸಭೆಯಲ್ಲಿ ತಮ್ಮ ನಿಲುವು ಏನು, ಸಮುದಾಯದ ನಿಲುವು ಏನು ಅದನ್ನು ಪ್ರಕಟ ಮಾಡ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಡಿಸಿಎಂ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿಯವರು ಕೂಡ ಈ ವಿಚಾರವನ್ನು ಹೇಳಿದ್ರು. ನಮ್ಮ ಪಕ್ಷದ ಸಿದ್ಧಾಂತ ಅದರ ಅಡಿಯಲ್ಲಿ ನಾವು ಸಾಮಾಜಿಕ ನ್ಯಾಯದ ತತ್ವ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ನಾಳಿನ ಸಭೆ ಬಹಳಷ್ಟು ಮಹತ್ವದ್ದಾಗಿದೆ. ಅಧ್ಯಯನ ಮಾಡ್ತಾ ಇದ್ದೀನಿ. ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳನ್ನು ಕರೆದಿದ್ದೀನಿ, ಅವರು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು ಆ ರೀತಿ ನಾವು ಏನು ಸಲಹೆ ಕೊಡಬೇಕು, ಮುಂದಕ್ಕೆ ನಾವು ಇನ್ನು ಅಧ್ಯಯನ ಆಗಿಲ್ಲ ಅಂತ ಹೇಳಿ ನಾನು ಕೆಲವನ್ನೆಲ್ಲ ಕರೆದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಒಂದೆಡೆ ಈ ಒಂದು ಜಾತಿ ಗಣತಿ ವರದಿಯನ್ನು ಮಂಡನೆ ಮಾಡಲೇಬೇಕು ಅಂತ ರಾಜ್ಯ ಸರ್ಕಾರ ಈಗಾಗಲೇ ಟೊಂಕ ಕಟ್ಟಿ ನಿಂತಿದೆ. ಮತ್ತೊಂದೆಡೆ ಪ್ರಬಲ ಸಮುದಾಯಗಳ ಒಂದು ವಿರೋಧ ಕೂಡ ಇದೆ. ಒಕ್ಕಲಿಗ ಸಮುದಾಯ ಬಹಿರಂಗವಾಗಿ ಆಕ್ರೋಶ ಕೂಡ ಹೊರಹಾಕಿತ್ತು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಯಾವ ರೀತಿಯಾಗಿ ಹೇಳುತ್ತೆ ಅದಕ್ಕೆ ತಲೆಬಾಗಲೇಬೇಕಾಗತ್ತೆ. ಇದೇ ಕಾರಣಕ್ಕಾಗಿ ಸಮುದಾಯದ ನಾಯಕರು, ಸಮುದಾಯದ ಒಂದು ಜನ ಏನು ಯೋಚನೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾಳೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ನಾಳಿನ ಒಂದು ಸಭೆ ಏನೆಲ್ಲ ಪ್ರಮುಖ ಒಂದು ವಿಚಾರಗಳನ್ನು ಹೊಂದಿದೆ, ಏನೆಲ್ಲ ಚರ್ಚೆ ಆಗಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಗಣತಿ ಜಾರಿ ಮಾಡುವಂತಹ ವಿಚಾರ ಈಗ ಸಮುದಾಯಗಳ ಮಟ್ಟಗಳಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು, ಶಾಸಕರು ಹಾಗೆ ಜನಸಮುದಾಯ ಕೂಡ ಈಗಾಗಲೇ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕ್ತಾ ಇದೆ. ಸಂಘಟನೆಗಳು ನಾಯಕರ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ವರದಿಯನ್ನು ಅನುಷ್ಠಾನ ಆಗೋದಕ್ಕೆ ಬಿಡಬೇಡಿ, ಈ ವರದಿಯನ್ನು ಅನುಷ್ಠಾನ ಮಾಡಿದ್ದೇ ಆದರೆ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗತ್ತೆ, ಇದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕ ವರದಿಯನ್ನು ನೀವು ಕಡಾಖಂಡಿತವಾಗಿ ತಿರಸ್ಕರಿಸಬೇಕು ಅಂತೇಳಿ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿ ಒತ್ತಡವನ್ನು ತರ್ತಾ ಇದ್ದಾರೆ. ಹಾಗಾಗಿ ಒಕ್ಕಲಿಗ ಸಮುದಾಯದ ಶಾಸಕರ ಒಂದು ಸಭೆಯನ್ನು ನಾಳೆ ಡಿ ಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರೀತಿ ಸಂಕಟದ ಪರಿಸ್ಥಿತಿ. ಈ ಕಡೆ ಸರ್ಕಾರದ ಮಾತನ್ನು ಕೇಳಬೇಕಾ, ಸಮುದಾಯದ ವಿಶ್ವಾಸವನ್ನು ಪಡ್ಕೊಳ್ಬೇಕಾ, ಆ ಕಡೆ ಹೈಕಮಾಂಡ್ ನಾಯಕರ ಒಂದು ಮನವಿಗೆ ನಾವು ಸ್ಪಂದನೆಯನ್ನು ಮಾಡಬೇಕಾ ಅನ್ನುವಂತಹ ಅಡಕತ್ತರಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಸಿಲುಕಿದ್ದಾರೆ.
ಈ ಕಡೆ ಜನರ ಪರವಾಗಿ ನಿಲ್ಲೋದಕ್ಕೆ ಹೋದ್ರೆ, ಸಮುದಾಯದ ಪರವಾಗಿ ನಿಲ್ಲೋಕೆ ಹೋದರೆ ಹೈಕಮಾಂಡ್ನ ಅವಕೃಪೆಗೆ ಒಳಗಾಗಬೇಕಾಗತ್ತೆ. ಸರ್ಕಾರದ ವಿರುದ್ಧವಾಗಿ ನಿಂತಿದ್ದಾರೆ ಅನ್ನುವಂತಹ ಆರೋಪಗಳು ಎದುರಾಗತ್ತೆ. ಆ ಕಡೆ ಸರ್ಕಾರದ ಪರವಾಗಿ ನಿಂತರ ಈ ಕಡೆ ಸಮುದಾಯದ ಅವಕೃಪೆಗೆ ಒಳಗಾಗಬೇಕಾಗತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಅಭಿಪ್ರಾಯವನ್ನು ಪಡಿಬೇಕು ಅನ್ನುವಂಥ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ನಾಳೆ ಸಭೆಯನ್ನು ಕರೆದಿದ್ದಾರೆ. ಅವರ ಸರ್ಕಾರಿ ನಿವಾಸದಲ್ಲಿ ಈ ಸಭೆ ನಾಳೆ ಸಂಜೆ ನಡೆಯುತ್ತೆ. ಪಕ್ಷದ ಶಾಸಕರು ಹಾಗೆ ಬೇರೆ ಪಕ್ಷಗಳಲ್ಲಿರುವಂತಹ ಸಮುದಾಯದ ಶಾಸಕರು ಕೂಡ ಈ ಸಭೆಯಲ್ಲಿ ಭಾಗವಹಿಸಬಹುದು. ಹಾಗೆ MLCಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಎಲ್ಲರ ಅಭಿಪ್ರಾಯವನ್ನು ಪಡೆದು, ಯಾಕೆಂದರೆ ತಳಮಟ್ಟದಲ್ಲಿ ಜನರ ಒಂದು ಒತ್ತಡಗಳು ಹೇಗಿದೆ, ಆ ಜನರ ಅಭಿಪ್ರಾಯ ಹೇಗಿದೆ ಅನ್ನುವಂಥದ್ದು ಈಗಾಗಲೇ ಶಾಸಕರ ಗಮನಕ್ಕೆ ಬಂದಿದೆ. ಶಾಸಕರು ಏನು ಹೇಳ್ತಾರೆ ಅದರ ಆಧಾರದ ಮೇಲೆ ಏಪ್ರಿಲ್ 17ರಂದು ನಡೆಯುವಂಥ ಸಂಪುಟ ಸಭೆಯಲ್ಲಿ ಆ ವಿಷಯವನ್ನು ತಮ್ಮ ನಿರ್ಣಯ ಈ ರೀತಿಯಾಗಿ ನಾವು ಸಭೆಯನ್ನು ಮಾಡಿದ್ದೇವೆ, ನಮ್ಮ ಶಾಸಕರ ಅಭಿಪ್ರಾಯ ಹೀಗಿದೆ, ನಮ್ಮ ಸಮುದಾಯದ ಜನರ ಅಭಿಪ್ರಾಯಗಳು ಹೀಗಿದೆ, ಹಾಗಾಗಿ ನಾವು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಸಭೆಯಲ್ಲಿ ಅಂತೇಳಿ ಆ ನಿರ್ಣಯವನ್ನು ಅಲ್ಲಿ ಸಂಪುಟದ ಮುಂದೆ ಇಡಲಿದ್ದಾರೆ ಡಿ ಕೆ ಶಿವಕುಮಾರ್. ಯಾಕೆಂದರೆ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಅಲ್ಲಿ ಇಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ಪರವಾಗಿ ಆಗಲಿ ಅಥವಾ ಹೈಕಮಾಂಡ್ ಹೇಳಿದೆ ಅನ್ನುವಂಥ ಕಾರಣವನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಇಲ್ಲಿ ನಿರ್ಧಾರವನ್ನು ಮಾಡೋದಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ನಿರ್ಧಾರವನ್ನು ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ, ಅವರ ರಾಜಕೀಯ ಕೆರಿಯರ್ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಸಂತೋಷ್. ಹಾಗಾಗಿ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಏನು ವ್ಯಕ್ತವಾಗುತ್ತೆ ನೋಡಬೇಕಾಗತ್ತೆ. ಆ ಒಂದು ನಿರ್ಣಯ ಏಪ್ರಿಲ್ 17ರಂದು ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಪ್ರಸ್ತಾಪ ಆಗತ್ತೆ. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಜಾತಿ ಗಣತಿ ಹೊರಬರ್ತಾ ಇದ್ದಂತೆ ರಾಜ್ಯದಲ್ಲಿ ಮುಸ್ಲಿಮರೇ ಅಧಿಕ ಅನ್ನುವಂತಹ ಒಂದು ವಿಚಾರ ತೀವ್ರ ಚರ್ಚೆಗೆ ಕಾರಣ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಜಾತಿಯನ್ನು ವೈಭವೀಕರಿಸುವಂತಹ ಉದ್ದೇಶ ಏನಿಲ್ಲ. ಬೆಂಗಳೂರಿನಲ್ಲಿ ಸಚಿವ HC ಮಹದೇವಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಜಾತಿಯನ್ನು ವೈಭವೀಕರಿಸುವಂತಹ ಉದ್ದೇಶ ಇದರ ಹಿಂದೆ ಇಲ್ಲ. ಸಚಿವ ಸಂಪುಟದಲ್ಲಿ ವರದಿಯನ್ನು ಇಟ್ಟು ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ವಿಜ್ಞಾನವೇ ಗೊತ್ತಿಲ್ಲದೆ ಅವೈಜ್ಞಾನಿಕ ಅಂತ ಹೇಗೆ ಹೇಳ್ತಾರೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇದನ್ನು ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ಸಂಪುಟ ಸಭೆ ಕರೆದಿದ್ದಾರೆ. ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ HC ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಗಣತಿ ಇಲ್ಲಿ ಯಾವ ಧರ್ಮನೋ ಯಾವ ಜಾತಿನೋ ಗ್ಲೋರಿಫೈ ಮಾಡೋದಾಗ್ಲಿ, ಇನ್ನೊಂದು ಜಾತಿನ ಕಡೆಗಣಿಸೋದಾಗ್ಲಿ, ಒಂದು ಧರ್ಮ ಹೆಚ್ಚು ಇನ್ನೊಂದು ಕಡೆ ಯಾವ ಉದ್ದೇಶನೂ ಇಲ್ಲ. ಇದು ಸಂವಿಧಾನದ ಆಶಯದ ಪ್ರಕಾರವೇ ನಡೀತದೆ. ಹೀಗಾಗಿ ಅನುಮಾನ ಪಡ್ತಕ್ಕಂಥ ಅಥವಾ ಸುಮ್ಮನೆ ಮಾತಿಗೋಸ್ಕರ ಮಾತಾಡೋದು ಅಗತ್ಯ ಇಲ್ಲ. ಇವೆಲ್ಲವನ್ನು 17ನೇ ತಾರೀಕು ಸಚಿವ ಸಂಪುಟದ ಮುಂದೆ ಕೂಲಂಕುಷವಾಗಿ ಚರ್ಚೆ ಮಾಡ್ತಾರೆ. ಸರ್, ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದವರು ಅವೈಜ್ಞಾನಿಕವಾಗಿ ಒಂದು ಇದಾಗಿದೆ, ಜಾತಿ ಗಣತಿ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಮೊನ್ನೆ ತಾನೇ ಮಂಡನೆ ಆಗಿದೆ, 17ಕ್ಕೆ ಚರ್ಚೆ ಆಗ್ತಿದೆ. ವಿಜ್ಞಾನನೇ ಗೊತ್ತಿಲ್ಲದೆ ಅವಜ್ಞಾನ ಅಂತ ಹೆಂಗೆ ಹೇಳ್ತೀರಿ? ವಿತೌಟ್ ನೋಯಿಂಗ್ ದಿ ಸೈನ್ಸ್ ಹೌ ಕ್ಯಾನ್ ಯು ಸೇ ಇಟ್ಸ್ ಅನ್ಸೈಂಟಿಫಿಕ್? ಜಾತಿ ಗಣತಿ ಇಲ್ಲಿ ಯಾವ ಧರ್ಮನೋ ಯಾವ ಜಾತಿನೋ